ಕೆಲವು ಸಾರಿ ನಾವು ಪವಿತ್ರಾತ್ಮ ಮೇಲೆ ಡಿಪೆಂಡ್ ಆಗಿರಲ್ಲ, ಖುದ್ದು ನಮ್ಮ ಸ್ವಲ್ಪ ಮೇಲೆ, ನಮ್ಮ ಬುದ್ಧಿ ಮೇಲೆ, ವಿದ್ಯಾ ಮೇಲೆ, ಜ್ಞಾನದ ಮೇಲೆ ನಾವು ಆ ರೀತಿ ಇರೋದ್ರಿಂದ ಅನೇಕ ಸಾರಿ ಮನುಷ್ಯ ಕುಗ್ಗಿ ಹೋಗ್ತಾನೆ, ಪ್ರಾರ್ಥನೆದಲ್ಲಿ ಬೆಳೆಯಕ್ಕಾಗಲ್ಲ, ದೇವರಲ್ಲಿ ಬೆಳೆಯಕ್ಕಾಗಲ್ಲ. ಆಸಕ್ತಿ ಕಮ್ಮಿ ಇರೋದ್ರಿಂದ ಅವನಲ್ಲಿ ಆಶೀರ್ವಾದವೂ ಕಮ್ಮಿ ಆಗಿರುತ್ತೆ. ಯಾವ ಮನುಷ್ಯ ದೇವರಿಗೋಸ್ಕರ ಹಗಲಿರುಳು ತಡ್ಪಡಿಸ್ತಾನೋ, ದೇವರಾತ್ಮನು ಅವನಿಗೋಸ್ಕರ ತಡ್ಪಡಿಸಿ ಪ್ರಾರ್ಥನೆಗಳನ್ನು ತರ್ತಾನೆ ಮೇಲಿರುತ್ತಲ್ಲ. ಯಾವ ವ್ಯಕ್ತಿಗೆ ಆಶೀರ್ವಾದ ಬೇಕು 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 ಬೇಕಂತ ಹಗಲಿರುಳು ಅವನ ಮನಸ್ಸಿನಲ್ಲಿ ಒಪ್ಪಂದ ಮಾಡ್ಕೊಳ್ತಾನೆ ದೇವರಿಗೋಸ್ಕರ, ಪವಿತ್ರಾತ್ಮ ಹಗಲಿರುಳು ಅವನಿಗೋಸ್ಕರ ಪ್ರಾರ್ಥನೆಗಳನ್ನು ದೇವರ ಹತ್ರ ಕರ್ಕೊಂಡು ಹೋಗ್ತಾನೆ. ಅಲ್ಲಿಂದ ಹೋಗಿ ದೇವ ಜನರಿಗೋಸ್ಕರವಾಗಿ, ಅಂದ್ರೆ ನಿಮಗೋಸ್ಕರವಾಗಿ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ತಗೊಂಡು ಬರ್ತಾನೆ. ದಾಸಿ ಬರಲ್ಲ, ದೇವರು ಉತ್ತರ ಕೊಡೋ ತನಕ ನಿಮ್ಮ ಹತ್ರ ಪವಿತ್ರಾತ್ಮ ಇಳಿದು ಹೇಗೆ ಪವಿತ್ರಾತ್ಮ ಇಳಿದು ಬರ್ತಾನೆ ಪಾಸ್ಟರ್? ನಮಗಂತೂ ಕಾಣಲಿಲ್ಲ, ನಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ ಮೇಗ್ ಹೆಂಗ್ ಹೋಯ್ತು ನಮ್ಗೆ ಗೊತ್ತೇ ಆಗ್ಲಿಲ್ಲ. ನೀವ್ ಹೆಂಗ್ ಹೇಳ್ತಾ ಇದ್ದೀರಿ? ದೇವರಾತ್ಮ ನಾವು ಮೇಲ್ ಹೋಗೋದು ಗೊತ್ತೇ ಆಗ್ಲಿಲ್ಲ, ಮತ್ತೆ ಇಳಿಯೋದನ್ನು ಗೊತ್ತಾಗ್ಲಿಲ್ಲ. ಒಂದನ್ನ ತಿಳ್ಕೊಬೇಕು, ಯಾವಾಗ ನಾವು ಪ್ರಾರ್ಥನೆ ಮಾಡ್ತೀವೋ ಸಮಾಧಾನದಿಂದ ನಾವು ಪ್ರಾರ್ಥನೆ ಆಗ್ತೀವಿ. ಬಹಳ ಪ್ರಾರ್ಥನೆ ಮಾಡೋದ್ರಲ್ಲಿ ಎಂಜಾಯ್ ಅಂದ್ರೆ ಹೇಗೆ ಆತ್ಮದಲ್ಲಿ ತೇಲಾಡ್ತಾ ನಾವು ಪ್ರಾರ್ಥನೆ ಮಾಡ್ತೀವಿ. ಬಹಳ ಸ್ಥಿರ, ಬಹಳ ಐಕ್ಯತೆ, ಬಹಳ ನೆಮ್ಮದಿ, ಸಮಾಧಾನದಿಂದ, ಯಾವುದನ್ನೇ ಕಣ್ಣಲ್ಲಿ ಯಾವುದನ್ನು ಧೂಳಿ ಬರ್ಲಾರ್ದೆ, ಕಲ್ಲು ಮುಳ್ಳು ಬರ್ಲಾರ್ದೆ, ಕೆಂಪು ಬರ್ಲಾರ್ದೆ, ಯಾವುದು ಕೆಟ್ಟ ಯೋಚನೆ ಬರ್ಲಾರ್ದೆ ನಮ್ಮ ಪ್ರಾರ್ಥನೆಗಳು ಮಾಡುವ ಪ್ರಾರ್ಥನೆಗಳು ಮೇಲೆ 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 ಹೋಗೋದನ್ನು ದರ್ಶನವಾಗುತ್ತದೆ ಅನೇಕರಿಗೆ.